ದೇಸಿ ಸೌದೆ ಒಲೆ ಮೊಬೈಲಲ್ಲೂ ಕೂಡ ರನ್ ಆಗುತ್ತೆ. ಇವಾಗ ನಿಮ್ಮಲ್ಲಿ UPS ಇದ್ರೆ, ಸೋಲಾರ್ ಇದ್ರೆ, ಪವರ್ ಬ್ಯಾಂಕ್ ಇದ್ರೆ, ಏಂದ್ರಲ್ಲಾರು ಕೂಡ ನೀವು ಯೂಸ್ ಮಾಡ್ಬೋದು. ಕೊನೆ ಫೈನಲಿ ಬ್ಯಾಟ್ರಿನಲ್ಲೂ ಕೂಡ ಯೂಸ್ ಮಾಡ್ಬೋದು. ಮನೆಗೆ ಒಂದು ಯೂಸ್ ಮಾಡಲಿಕ್ಕೆ ಹಾಗೂ ಇಲ್ಲಿಗೆ ಬೆಂಗಳೂರಿಗೆ ಒಂದು ಯೂಸ್ ಮಾಡಲಿಕ್ಕೆ ಅಂತ 2 ಒಲೆ ತಗೊಂಡು ಹೋಗೋಣ ಅಂತ ಬೆಂಗಳೂರಿಂದ ಬಂದಿದ್ದೇವೆ. ಯೂಟ್ಯೂಬಲ್ಲಿ ಬೇರೆ ಬೇರೆಯವ್ರದ್ದು ಬಂದು ಸೂರ್ಯ ಒಲೆ ಎಲ್ಲ ನೋಡಿದ್ದೇವೆ, ಬೇರೆ ಬೇರೆ ಥರದ್ದೆಲ್ಲ ನೋಡಿದ್ದೇವೆ. ಬೇರೆ ಬೇರೆಯವ್ರದ್ದು ಇನ್ನೊಂದು NR ಎಂಟರ್ಪ್ರೈಸಸ್ ಅಂತೇಳಿ ಏನೋ ಕೃಷ್ಣರಾಜಪುರದಲ್ಲಿದೆ, ಇದೆಲ್ಲ ನೋಡಿದ್ದೇವೆ. ಆದರೆ ಯಾವುದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಿಮ್ಮನ್ನು ಉದ್ದೇಶವಾಗಿ ಹುಡ್ಕೊಂಡು ಬಂದಿದೆ. ನೋಡಿ, ನಮ್ಮಲ್ಲಿ 4 ಥರ ಸೌದೆ ಒಲೆಗಳಿದೆ. ಇದು ಕಬ್ಬಿಣದಿಂದ ಮಾಡಿರ್ತಕ್ಕಂಥದ್ದು, ಇದು ಸ್ಟೈನ್ಲೆಸ್ ಸ್ಟೀಲ್ನಿಂದ ಮಾಡಿರ್ತಕ್ಕಂಥದ್ದು, ಇದು ಕ್ಯಾಸ್ಟರ್ನಿಂದ ಮಾಡಿರ್ತಕ್ಕಂಥದ್ದು. 3 ಕೂಡ ಏಕಕಾಲದಲ್ಲಿ ಹಚ್ಚಿದೀವಿ. 3ಕ್ಕೂ ಕೂಡ ಕೆಳಗಡೆ ಬಾಟಮ್ ಅಲ್ಲಿ ಫ್ಯಾನ್ ಇದೆ. ನಿಮ್ಗೆ ಇದ್ರ ಬೆಲೆ ಏನು, ಇದು ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಆನ್ಲೈನ್ ಮೂಲಕ ಕಳಿಸ್ಕೊಡುವಂತ ವ್ಯವಸ್ಥೆ ಇದೆ. ಒಂದೇ ಕಡೆ ಒಂದೇ ಸಾರಿ ಹಚ್ಚಿದೀವಿ, ನೋಡಿ ಹೊಗೆ ಬರ್ತಾ ಇಲ್ಲ. ಹೋಟೆಲ್ಲು, ಹಾಸ್ಪಿಟಲ್, ಹಾಸ್ಟೆಲ್, ಡಾಬಾ, ರೆಸಾರ್ಟ್, ಆಶ್ರಮ, ದೇವಸ್ಥಾನ, ಡಾಕ್ ಫಾರಂ, ಕೋಳಿ ಫಾರಂ, ರಸ್ತೆ ಬದಿ ವ್ಯಾಪಾರಿಗಳು ಹಾಗೂ ಮನೆಗಳಲ್ಲಿ ಖರ್ಚಿಲ್ಲದಂತೆ ಉಪಯೋಗಿಸತಕ್ಕಂತ ಹೊಗೆ ರಹಿತ ದೇಶಿ ಸೌದೆ ಒಲೆಗಳು, ಕಬ್ಬಿಣದ ದೇಶಿ ಸೌದೆ ಒಲೆಗಳು, ಸ್ಟೈನ್ಲೆಸ್ ಸ್ಟೀಲ್ ದೇಶಿ ಸೌದೆ ಒಲೆಗಳು, ಕ್ಯಾಸ್ಟ್ ಐರನ್ ಅಂದರೆ ಎರಕದಿಂದ ಮಾಡಿರತಕ್ಕಂಥ ದೇಶಿ ಸೌದೆ ಒಲೆಗಳು, ಕಬ್ಬಿಣದ ಸೌದೆ ಒಲೆಗಳು ಕೇವಲ 2500 ರೂಪಾಯಿಗಳಲ್ಲಿ, ಸ್ಟೈನ್ಲೆಸ್ ಸ್ಟೀಲ್ ಸೌದೆ ಒಲೆಗಳು ಕೇವಲ 3200 ರೂಪಾಯಿಗಳಲ್ಲಿ, ಕ್ಯಾಸ್ಟ್ ಐರನ್ ಮಾಡಿರತಕ್ಕಂಥ ಸೌದೆ ಒಲೆಗಳು ಕೇವಲ 6000 ರೂಪಾಯಿಗಳಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಕ್ಕಂಥದ್ದು ದೇಶಿ ಪ್ರಾಡಕ್ಟ್ಸ್ KM ದೊಡ್ಡಿ ಮಂಡ್ಯದಲ್ಲಿ ಮಾತ್ರ. ಇದು ಮೊದಲನೇದು, ಇದು ಬ್ಲಾಕ್ ಸ್ಟವ್. ಓಕೆನಾ? ನೋಡ್ರಿ, ಬ್ಯಾಕ್ ಸೈಡ್ ಬ್ಯಾಟ್ರಿ ಇದೆ. ಒಂದು ಸಾರಿ ರೀಚಾರ್ಜ್ ಮಾಡ್ಕೊಂಡ್ರೆ 1 ವಾರ ಯೂಸ್ ಮಾಡಬಹುದು. ಮೋಟರ್ಗೆಲ್ಲ 6 ಮಂತ್ ವಾರಂಟಿ ಇರುತ್ತೆ ನಿಮಗೆ. ನೋಡಿ, ಈ ಭಾಗದಲ್ಲಿ ಸೌದೆ ಹಾಕುವಂತದ್ದು. ತಿರುಗ್ತಾ ಇದ್ದೀರಲ್ಲ, ಅಲ್ಲಿ ಬೂದಿ ಬರುತ್ತೆ. ತಳಭಾಗದಲ್ಲಿ ಬೂದಿ ಬರುತ್ತೆ. ಓಕೆನಾ? ಬಹಳ ಈಸಿ, ಯಾರು ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವು ಹೊಲ, ಮನೆ, ಗದ್ದೆ ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ತಾ ಇರ್ಬೋದಿದ್ದೀರ. ಸ್ಟ್ರಾಂಗ್ ಆಗಿರುತ್ತೆ, ಲೈಟ್ ವೇಟ್ ಇರುತ್ತೆ. ಈಗ ಇದ್ರ ಮೇಲೆ 10 kg ಭಾರ ಇಡ್ಬೋದು. ಇದ್ರ ಕಾಸ್ಟ್ ಬಂದು 2500 rupees. 2500. ಈಗ ನೀವೇ ಬಂದಿದ್ರೆ 2500. ನೀವು ಕಳಿಸ್ಕೊಡಿ ಸರ್, ಆಲ್ ಓವರ್ ಕರ್ನಾಟಕ. ನೀವು ಎಲ್ಲಿಗಾದ್ರು ಕೇಳ್ಕೊಡ್ರಿ. ಬರೀ 100 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಲ್ಲಿ 2600 ರೂಪಾಯಿಗೆ ನೀವು ಕೇಳಿದ ಕಡೆ ಕಳಿಸ್ಕೊಡ್ತೀವಿ. ನೋಡಿ, ಇದು 2ನೇದು. ಇದು ಸ್ಟೈನ್ಲೆಸ್ ಸ್ಟೀಲ್ ಸರ್. ಇದು ಬಹಳ ಈಸಿ, ಕ್ಯಾರಿ ಮಾಡ್ಕೊಳ್ಳಿಕ್ಕೆ ಈಸಿ. ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರ್ತಕ್ಕಂಥದ್ದು. ಈ ಸ್ಟವ್ನಲ್ಲಿ ಒಳಗಡೆ ಸೌದೆ ಹಾಕ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಫ್ಯಾನ್ ಕೊಟ್ಟಿದ್ದೀವಿ. ಈ ಫ್ಯಾನ್ ನಿಮಗೆ ಕರೆಂಟಲ್ಲೂ ರನ್ ಆಗುತ್ತೆ, UPS ಅಲ್ಲೂ ರನ್ ಆಗುತ್ತೆ, ಸೋಲಾರಲ್ಲೂ ರನ್ ಆಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಪವರ್ ಬ್ಯಾಂಕಲ್ಲೂ ಕೂಡ ರನ್ ಆಗುತ್ತೆ. ಏನೂ ಇಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ಈ ಮೊಬೈಲ್ ಇರುತ್ತಲ್ವಾ, ಈ ಮೊಬೈಲಲ್ಲೂ ಕೂಡ ರನ್ ಆಗುತ್ತೆ. ಹೇಗೆ ಅಂತ ತೋರಿಸ್ತೀನಿ ನೋಡ್ರಿ. ಕರೆಂಟ್ ಸಹಾಯದಿಂದ ಕೆಳಗಡೆ ಫ್ಯಾನ್ ರನ್ ಆಗ್ತಾ ಇದೆ. ಫ್ಯಾನ್ ತೆಗೆದ್ರೆ ಈ ಥರ ಉರಿತದೆ. ನಾವು ಕೆಳಗಡೆ ಬಾಟಮ್ನಲ್ಲಿ ಫ್ಯಾನನ್ನು ಆನ್ ಮಾಡಿದ್ರೆ ನೋಡಿ, ಈ ಥರ ಉರಿತದೆ. ಕೆಳಗಡೆ ಫ್ಯಾನ್ ಇರೋದ್ರಿಂದ ಹೊಗೆ ಬರಲ್ಲ. ನೋಡಿ, ಇವಾಗ ಕರೆಂಟ್ ಅಂತ ತೆಗೆದಿದ್ದೀನಿ. ಇವಾಗ ನಿಮ್ಮಲ್ಲಿ UPS ಇದ್ರೆ, ಸೋಲಾರ್ ಇದ್ರೆ, ಪವರ್ ಬ್ಯಾಂಕ್ ಇದ್ರೆ, ಏಂದ್ರಲ್ಲಾರು ಕೂಡ ನೀವು ಯೂಸ್ ಮಾಡ್ಬೋದು. ಕೊನೆ ಫೈನಲಿ ಬ್ಯಾಟ್ರಿನಲ್ಲೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ಟಾರ್ಚ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಟಾರ್ಚ್ ಇಲ್ಲ ಅಂತ ತಿಳ್ಕೊಳ್ರಿ. ಮೊಬೈಲಲ್ಲಿ ಟಚ್ ಮಾಡಿದ್ರೆ ಯಾವ ರೀತಿ ಫ್ಯಾನ್ ರನ್ ಆಗುತ್ತೆ ನೋಡಿ. ಈ ಮೊಬೈಲನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಾ ವ್ಯತ್ಯಾಸ ಏನು ಅಂತೇಳಿ? ದೇಸಿ ಸೌದೆ ಒಲೆ ಮೊಬೈಲಲ್ಲೂ ಕೂಡ ರನ್ ಆಗುತ್ತೆ. ಬಾಟಮಲ್ಲಿ ಫ್ಯಾನ್ ಇದೆ ನೋಡಿ. ಈ ಪಿನ್ನನ್ನ ಈ ಸಾಕೆಟ್ ಒಳಗಡೆ ಇಲ್ಲಿ ಇದೆಯಲ್ಲ, ಇಲ್ಲಿ ಪಿನ್ ಮಾಡಿದ್ರೆ ಫ್ಯಾನ್ ರನ್ ಆಗುತ್ತೆ. ನೋಡಿ, ಇಲ್ಲಿ ಕೈ ಹಾಕಿ ನೋಡಿ, ಗಾಳಿ ಬರ್ತಾ ಇದೆ. ಇದನ್ನ ಹೈ ಮತ್ತು ಲೋ ಮಾಡ್ಕೊಬಹುದು. ಇಲ್ಲಿ ನೋಡಿ, ಲೋ, ಇವಾಗ ಹೈ.
ನಿಮ್ಗೆ ಕ್ಯಾರಿ ಬ್ಯಾಗಲ್ಲಿ ಹಾಕೊಂಡು ಹೋಯ್ತಾ ಇರ್ಬೋದು. ಇದು ಹೊಲ ಮನೆ ಗದ್ದೆ ದೇವಸ್ಥಾನಗಳ ಹತ್ರ ಜಿಮ್ಮಿಗಳ ಹತ್ರ ಊರಿಗೆ ಹೋಗುವಾಗ ಸ್ವಂತ ಅಡ್ಗೆ ಟ್ರಿಪ್ ಹೋಗ್ಬೇಕಾದ್ರೆ ಎಲ್ಲಾರು ಪ್ರವಾಸ ಹೋದ್ರೆ ಎಲ್ಲ ಕಡೆ ಯೂಸ್ ಮಾಡ್ಬೋದು. 3,200 ರೂಪಾಯಿ ಆಗುತ್ತೆ. ಕಳಿಸ್ಕೊಟ್ರೆ 3,280 ರೂಪಾಯಿ. ಹೆವಿ ಡ್ಯೂಟಿ ಅಲ್ಲ ಸರ್ ಹೆವಿ ಡ್ಯೂಟಿ. ನೋಡಿ ಇಲ್ಲಿ ನೋಡಿ ಹೆವಿ ಡ್ಯೂಟಿ ಇದು. 10ರಿಂದ 12 kg ಭಾರ ಇಡ್ಬೋದು. ಓಕೆ ಓಕೆನಾ. ನೀವು ಜಾಸ್ತಿ ಭಾರ ಇಡಬೇಕು ಅನ್ನೋದಾದ್ರೆ ನೋಡಿ ಈ ಥರ ಸ್ಟ್ಯಾಂಡ್ ಇಟ್ಕೊಂಡ್ರೆ 30 kg ಭಾರ ಆರಾಮಾಗಿ ಇಡಬಹುದು. ಜೊತೆಗೆ ನಿಮಗೆ ಈ ಸ್ಟ್ಯಾಂಡ್ ತಗೊಂಡ್ರೆ ಬಾರ್ಬಿಕ್ಯೂ ಫ್ರೀ ಸಿಗುತ್ತೆ. ಇವಾಗ 4ನೇದು ತುಂಬಾ ಲಾಂಗ್ ಲೈಫ್ ಇರುತ್ತೆ. ಇದು ತುಂಬಾ ಲಾಂಗ್ ಲೈಫ್, ಮೋರ್ ದೆನ್ 20-30 ಇಯರ್ಸ್ ಬಾಳಿಕೆ ಬರುತ್ತೆ. ಯಾತಕ್ಕೆ ಅಂತಂದ್ರೆ ಇದನ್ನ ನಾವು ಕ್ಯಾಸ್ಟ್ ಐರನ್ ಮಾಡಿರ್ತಕ್ಕಂಥದ್ದು. ಇದು ಬಂದು 6,500 ರೂಪೀಸ್ ಆಗುತ್ತೆ. ತುಕ್ಕಿಡಿ ಎಲ್ಲ ಕಟ್ಟಾಗಲ್ಲ. ತುಕ್ಕಿಡಿ ಎಲ್ಲ ಕಟ್ಟಾಗಲ್ಲ. ಓಕೆ, ತುಂಬಾ ಸ್ಟ್ರಾಂಗ್ ಇದೆ. ಈಗ ಒಂದು ಬ್ಲ್ಯಾಕ್ ಕಲರು 2,500, ಇನ್ನೊಂದು ಸ್ಟೀಲ್ ಬಂದು 3,200. ನಿಮಗೆ ಸ್ಟೀಲಲ್ಲಿ ವಿತ್ ಸ್ಟ್ಯಾಂಡ್ ಬಂದು 4,500. ನಿಮ್ಗೆ ಕ್ಯಾಸ್ಟ್ ಐರನ್ ತಗೊಂಡ್ರೆ 6,500. ಈಗ 4ರಲ್ಲಿ ನಿಮ್ಗೆ ಎಷ್ಟು ಯಾವ್ದು ಲೈಕ್ ಆಗುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಯೂಸಿಗೆ ಇದೆ, ಚೆನ್ನಾಗಿದೆ. ಸ್ಟೀಲ್ ಬೇಕು, ಸ್ಟ್ಯಾಂಡ್ ಬೇಕಾಗ್ತದೆ. ಇದು ಬೇಕಾಗುತ್ತಾ? ಸ್ಟ್ಯಾಂಡು ವಿತ್ ಸ್ಟ್ಯಾಂಡ್ ಮತ್ತೆ ಸ್ಟವ್. ಸ್ಟೈನ್ಲೆಸ್ ಸ್ಟೀಲ್ ಸ್ಟವ್ ವಿತ್ ಸ್ಟ್ಯಾಂಡ್ ತಗೊಂಡ್ರೆ ಈ ಬಾರ್ಬಿಕ್ಯೂ ಫ್ರೀ ಸಿಗುತ್ತೆ. ಗೆಣಸು ಬೇಯಿಸುವಂಥದ್ದು ಆ ಥರದ್ದು ಏನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಓಕೆ ಸರ್. ಓಕೆ, ಭಾಳ ಸಂತೋಷ. ಬಿಲ್ ಮಾಡಿಸಿ ಖಂಡಿತ ಕೊಡೋಣ. ಓಕೆ, ಥ್ಯಾಂಕ್ಸ್. ಓಕೆ ಸರ್.